ನಮಸ್ಕಾರ ಸ್ನೇಹಿತರೆ. ಇವತ್ತು ಸಂಡೇ. ಇವತ್ತು ಲೇಟಾಗಿ 11:30ಗೆಲ್ಲ ಹೋಗುತ್ತೆ ನನ್ನ ಅಂಗಡಿಗೆ. ಇವತ್ತು ಸ್ಪೆಷಲ್ಲು, ಸಂಡೇ ಸ್ಪೆಷಲ್ಲು ಬಿಳಿ ಹೋಳಿಗೆ, ಮಾವಿನ ಹಣ್ಣು ಸಿಕ್ಕರಣೆ, ಪಲ್ಯ. ಮಾವಿನ ಹಣ್ಣೆಲ್ಲ ಕಿವುಚ್ಕೊತಾ ಇದ್ದೀನಿ. ಹಿಂಗೆ ಕೆಲವು ಜನ ಕೈಗೆ ಇಚ್ಕೆ ಅಸಹ್ಯ ಪಡ್ಕೊತಾರೆ. ಅದರಲ್ಲಿ ಎಷ್ಟೊಂದು ರಸ ಬಂದಿದೆ ನೋಡ್ರಿ. ಇದನ್ನೆಲ್ಲ ನೀರು ಹಾಕ್ಬಿಟ್ಟು ಹಿಂಗೆಲ್ಲ ಹಿಂಡ್ಕೋಬೇಕು. ಇದನ್ನು ಈಗ ಒಂದೇ ಒಂದು ರೌಂಡ್ ಮಿಕ್ಸಿ ಓಡಿಸ್ಬೇಕು. ಸ್ವಲ್ಪ ಬೆಲ್ಲ, ಸ್ವಲ್ಪ ರುಚಿಗೆ ಅಷ್ಟೇ ಬೆಲ್ಲ, ಜಾಸ್ತಿ ಹಾಕಬಾರ್ದು. ಸ್ವಲ್ಪ 1-2 ಸ್ಪೂನ್ ಬೆಲ್ಲ ಹಾಕಿದ್ದೀನಿ. ಒಂದೇ ಒಂದು ರೌಂಡ್ ಬಡಿಸ್ಕೋಬೇಕಿದ್ದೀನಿ. ಶೀಕರಣೆ ರೆಡಿ ಆಯಿತು. ಇಲ್ಲ, ಮನೆಯಲ್ಲಿ ಕಿಟಕಿ ಇದೆ, ಗಾರ್ಡನ್ ಇದೆ, ಹಿಂದೆ ಬಿಸಿಲು ಬೀಳ್ತಾ ಇದೆಯಲ್ಲ. 5 ಮಾವಿನ ಹಣ್ಣಿಂದು ಸಿಕ್ಕರಣೆ ಇದು. ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು. ಶೀಕರಣೆ ರೆಡಿ ಆಯಿತು. ಮಾವಿನ ಹಣ್ಣಿನ ಶೀಕರಣೆ ರೆಡಿ ಆಯಿತು. ಮುದ್ದೆಗೆ ಇಟ್ಕೊಳ್ಳೋಣ. ಮುದ್ದೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಹೋಳಿಗೆ ಮಾಡೋಕ್ಕೆ. ಮುದ್ದೆ ಮಾಡ್ಕೋಬೇಕು ಫಸ್ಟ್. ಇದನ್ನು ಸ್ವಲ್ಪ ರುಚಿಗೆ ಉಪ್ಪು, ಅಕ್ಕಿ ಹಿಟ್ಟು, ನೀರು ಬೆಚ್ಚಗೆ ಮಾಡ್ಕೋಬೇಕು. ಇದನ್ನು ಕೊಟ್ಟರೆ ಹಾಕಬೇಕು, ಹಿಟ್ಟಾಕಿ. ನೀವು ಮನೇಲಿ ಮುದ್ದೆ ಮಾಡ್ತೀರಲ್ಲ, ಎಲ್ಲ ಥರದ್ದು ಮುದ್ದೆ ಅದೇ ರೀತಿಯೇ ಮಾಡ್ಕೊಳ್ಳೋದು. ಇದನ್ನು ಏನು ಅದರನ್ನೇನು ಡಿಫ್ರೆನ್ಸ್ ಏನಿಲ್ಲ. ಚೆನ್ನಾಗಿ ಕುದಿಬೇಕು. ಇದು ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು ಸ್ನೇಹಿತರೆ. ತುಂಬ ತೆಳ್ಳಗಾಗ್ಬಿಟ್ರೆ ಇದು ಗಂಟೆ ಆಗ್ಬಿಡುತ್ತೆ ಮುದ್ದೆ. ಹಿಟ್ಟು ಹಾಕಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು. ಮನೇಲಿ ಮುದ್ದೆ ಮಾಡ್ತೀರಲ್ಲ ಆ ಹೇಳ್ತಾಗ ಹಾಕ್ಕೊಳ್ಳಿ ಹಿಟ್ಟು. ಈ ರಾಗಿ ಮುದ್ದೆ ಎಲ್ಲ ಮಾಡ್ತೀರಲ್ಲ, ಮೆಂತೆ ಮುದ್ದೆ, ಜೋಳದ ಮುದ್ದೆ ಎಲ್ಲ ಅದೇ ರೀತಿಯೇ ಇದು ಮಾಡೋದು ಮುದ್ದೆ. ಒಂದು 5 ನಿಮಿಷ ಕುದಿಸ್ಬಿಟ್ಟು ಕೂಡಿಸ್ಕೋಬೇಕು ಅದನ್ನು. ನೋಡಿ, ಚೆನ್ನಾಗಿ ಬೆಂದಿದೆ ಇದು. ಇವಾಗ ಹಿಟ್ಟು ನಿಮಗೆ ತೆಳ್ಳಗೆ ಅನಿಸಿದ್ರೆ ಒಂದು ಸ್ವಲ್ಪ ಹಿಟ್ಟು ಹಾಕೋಬೋದು. ನೋಡಿ, ಮೈದಾ ಹಿಟ್ಟು ಕಲಸಿಟ್ಟಿದ್ದೆ ಬೆಳಗ್ಗೆನೇ ನಾನು. ಇದು ಮುದ್ದೆ ಇಷ್ಟು ಮಾಡ್ಕೊಂಡಿದ್ದೀನಿ, ಅಕ್ಕಿ ಮುದ್ದೆ. ಹೋಳಿಗೆ ಮಾಡೋಣ, ಬಿಳಿ ಹೋಳಿಗೆ. ಮೈದಾ ಹಿಟ್ಟು ಬೇಳೆ ಹೋಳಿಗೆಗಾದರೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕಣ್ಕಕ್ಕೆ ಕಾಲಿಸ್ತೀವಿ. ಇದಕ್ಕೆ ಬಿಳಿ ಹೋಳಿಗೆಗೇನು ಅರಿಶಿನ ಪುಡಿ ಹಾಕಲ್ಲ ಸ್ನೇಹಿತರೆ. ಬಿಳಿ ಹೋಳಿಗೆ ರೆಡಿ ಆಗ್ತಾ ಇದೆ. ಸಂಡೇ ಸ್ಪೆಷಲ್ಲು. ನಿಮ್ಮನೆಗೇನು ಸಂಡೇ ಸ್ಪೆಷಲ್ ತಿಳಿಸಿ. ನಾವು ಪ್ರತಿ ಭಾನುವಾರನೂ ಏನಾದರೂ ಒಂದು ಮಾಡ್ತೀನಿ. ಕಣಕದಲ್ಲಿ ಮುದ್ದೆ ಇರುತ್ತಲ್ಲ, ಮುದ್ದೆ ಅದರೊಳಗೆ ತುಂಬ್ಕೊಂಡ್ಬಿಟ್ಟು ಒಳಗೆ ತುಂಬ್ಕೊತೀವಲ್ಲ, ಬೇಳೆ ಹೂರ್ಣ ಹೋಳಿಗೆಗೆ ಹೂರ್ಣ ತುಂಬ್ಕೊತೀವಲ್ಲ, ಅದೇ ರೀತಿಯೇ ಇದು ಸ್ನೇಹಿತರೆ. ಏನು ಮನಸ್ಸಿಗೆ ಹಚ್ಚೋದು ಯಾವುದೂ ಇಲ್ಲ. ನೋಡಿ, ಮಾಡಿ, ಕಲಿ ಅಷ್ಟೇ ಸ್ನೇಹಿತರೆ. ಇನ್ನೊಬ್ಬರು ಮಾಡೋದನ್ನು ನೋಡಿ ಕಲ್ತು ಮಾಡ್ಬೋದು. ಅದೇನು ದೊಡ್ಡ ಕೈಲಾಸ ಅಲ್ಲ. ಬಾಳೆಲೆಗೆ ನನಗೆ ಇಷ್ಟ ತಟ್ಟಕ್ಕೆ. ಏನೋ ಒಂಥರ ಫ್ಲೇವರ್ ಬರುತ್ತೆ ಬಾಳೆಲೆಲ್ಲಿ ತಟ್ಬಿಟ್ರೆ. ನಾನು ತಾಳಿಪಟ್ಟು, ಹೋಳಿಗೆ ಎಲ್ಲದೂ ನಾನು ಬಾಳೆಲೆಲ್ಲೇ ತಟ್ಟೋದು. ನಮ್ಮ ಗಾರ್ಡನಲ್ಲಿದೆ ಬಾಳೆದೆಲೆ, ಬಾಳೆ ಗಿಡ ಇದೆಯಲ್ಲ, ಏನು ತೊಂದರೆ ಇಲ್ಲ ಬಾಳೆಲೆಗೆ. ಹಂಚು ಕಾದಿದೆ ನೋಡಿರಿ, ಕತ ಅಂತ ಐತಿ. ಈಗ ಹಾಕ್ಕೊಳ್ಳೋಣ ಇದನ್ನು, ತಟ್ಟಿರೋದನ್ನು. ನೋಡಿರಿ, ಬಾಳೆಲೆ ಹಾಕ್ಬಿಟ್ರೆ ಈಸಿಯಾಗಿ ಬಿಡಿಸ್ಬೋದು. ನಿಮ್ಮಲ್ಲಿ ಬಾಳೆಲೆ ಸಿಕ್ಕಿದ್ರೆ ಬಾಳೆಲೆ ಮಾಡ್ಕೊಳ್ರಿ. ಬಾಳೆಲೆ ಫ್ಲೇವರ್ ಬರುತ್ತೆ ಇದರಲ್ಲಿ, ಘಮ ಘಮ ಅಂತ ಬಾಳೆಲೆದು ಫ್ಲೇವರ್ ಇರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು ಬಾಳೆಲೆಯಲ್ಲಿ ತೊಟ್ಕೊಂಡಿದ್ರೆ. ಹೋಳಿಗೆ ಆಗಲಿ ಯಾವುದರೇ ಆಗಲಿ, ತಾಳಿಪಟ್ಟು, ಈ ಬಿಳಿ ಹೋಳಿಗೆ ಬಾಳೆಲೆ ತಟ್ಕೊಳ್ರಿ, ಕ್ರಮ ಬರುತ್ತೆ ಇದ್ರದ್ದು. ನೋಡಿರಿ, ಬೇಯ್ತಾ ಇದೆ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿರಿ ಸ್ನೇಹಿತರೆ. ಕೆಂಪಂಗೆ ಬೇಯಿಸ್ಬೇಕು ಇದನ್ನು.
ಇಲ್ಲದ್ರೆ ಅಕ್ಕಿದು ಮುದ್ದೆದಲ್ಲ ಇದು ಒಳಗಡೆ ಚೆನ್ನಾಗಿ ಕ್ರಸಿಬಿ ಆಗದೆ ಇದ್ದರೆ ಕಿಚಿಪಚಿ ಅನ್ನುತ್ತೆ ತಿನ್ಬೇಕಾರೆ. ನೋಡಿರಿ, ಚೆನ್ನಾಗಿ ಕೆಂಪುಗಂಗೆ ಈ ರೀತಿ ಬೇಯಿಸ್ಬೇಕು. ಶೀಕರಣೆ ಪಲ್ಯ, ಬಿಳಿ ಹೋಳಿಗೆ ರೆಡಿ ಆಯಿತು.